ನಮ್ಮದು ಬೈಂದೂರು ಹಾಗೂ ಕುಂದಾಪುರ ಅವಿಭಜಿತ ತಾಲೂಕುಗಳಲ್ಲಿ ಇರುವಂತಹ ಮರಾಠಿ ಸಮುದಾಯ ಬಾಂಧವರು. ನಾವು ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ಆಚಾರ ವಿಚಾರಗಳನ್ನ, ಪರಂಪರೆಯನ್ನ ನಾವು ಹೊಂದ್ಕೊಂಡಿದ್ದೇವೆ. ನಮ್ಮದೇ ಆಗಿರ್ತಕ್ಕಂತಹ ವೈಭವವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಸಮುದಾಯದಲ್ಲಿ ಈ ಜಗಕ್ಕೆ ನಾವು ಸಾಂಸ್ಕೃತಿಕ ಕೊಡುಗೆಯನ್ನು ಕೊಟ್ಟಂತವರು ನಾವು. ನಮ್ಮದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಹೋಳಿ ಹಬ್ಬದ ಮೂಲಕ ಜಗತ್ತಿಗೆ ನಾವು ಸಾಂಸ್ಕೃತಿಕ ವಿಚಾರವನ್ನು ಬಿಂಬಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಶೌರ್ಯ, ಸ್ವಾಭಿಮಾನ, ಸಂಘಟನೆ, ಧರ್ಮನಿಷ್ಠೆಯ ಆದರ್ಶಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರ ಪರಂಪರೆಯಲ್ಲಿ ನಾವು ಪ್ರೇರಿತರಾಗಿದ್ದೇವೆ. ಸಮುದಾಯದ ಪರಂಪರೆಯಲ್ಲಿ ಅಂಬಾಭವಾನಿ ಹಾಗೂ ಸಿದ್ದೇಶ್ವರ ದೇವರ ಅನುಗ್ರಹವೂ ನಮಗೆ ಇದೆ. ಆ ಮೂಲಕ ಕೈಂಕರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮದು ವಿಶೇಷವಾಗಿರ್ತಕ್ಕಂತಹದ್ದು 100, 150, 200 ಕೇರಿಗಳಿಗೆ ಒಂದು ಮನೆ ಇರ್ತದೆ. ಯಜಮಾನರ ಮನೆ, ಗುರಿಕಾರರು ಅಂತ ಹೇಳಿ ಕರೀತೇವೆ. ಆ ಗುರಿಕಾರರು ಬೈಂದೂರು ಕುಂದಾಪುರ ತಾಲೂಕಿನಲ್ಲಿ 38 ಗುರಿಕಾರರ ಮನೆಗಳು ಇದ್ದಾವೆ. ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಯಾವುದೇ ಧಾರ್ಮಿಕ ವಿಧಿವಿಧಾನಗಳು ಅಥವಾ ಹೋಳಿಯ ಹಬ್ಬಗಳು ಆಚರಣೆ ಮಾಡುವುದಿದ್ರೆ ಆ ಗುರಿಕಾರರ ಮನೆಗೆ ಹೋಗಿ ಅವರ ಮನೆಯಲ್ಲಿಯೇ ನಾವು ಈ ಹೋಳಿ ಹಬ್ಬವನ್ನ ಆಚರಿಸ್ತಕ್ಕಂಥ ಸಂಪ್ರದಾಯವನ್ನ ತಲೆತಲಾಂತರದಿಂದ ಬೆಳೆಸ್ಕೊಂಡು ಬಂದಂತವರು. ಹಿಂದಿನಿಂದ ಬೆಳೆಸ್ಕೊಂಡು ಬಂದಿದ್ದೇವೆ. ಶೃಂಗೇರಿ ಮಠಕ್ಕೆ ಬಂದು ಗುರು ಕಾಣಿಕೆಯನ್ನು ಸಮರ್ಪಿಸಿ ಅದಾದ ಮೇಲೆ ಹೋಳಿಯ ಹಬ್ಬವನ್ನು ಆಚರಿಸುವಂತಹ ಸಂಪ್ರದಾಯವನ್ನ ನಾವು ಮಾಡ್ಕೊಂಡು ಬಂದಂತವರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ದೇವಸ್ಥಾನಕ್ಕೂ ಕೂಡ ಗುರು ಕಾಣಿಕೆಯನ್ನು ಸಮರ್ಪಿಸಿ ಹೋಳಿಯ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಲೋಕೇಶ್ ಅಡಿಗರ ಮುಂದಾಳತ್ವದಲ್ಲಿ ಕಳೆದ 3 ವರ್ಷಗಳಿಂದ ಶೃಂಗೇರಿ ಮಠಕ್ಕೆ ನಾವು ಚಾತುರ್ಮಾಸದ ಈ ಪರ್ವಕಾಲದಲ್ಲಿ ಬರ್ತೇವೆ. ಸ್ವಾಮೀಜಿಯವರ ಅನುಗ್ರಹವನ್ನ ಬೇಡ್ತೇವೆ. ವಿಶೇಷವಾಗಿರ್ತಕ್ಕಂಥದ್ದಂತ ಹೇಳಿದ್ರೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪರಮ ಪೂಜ್ಯರೇ, ನಾವು ಈ ವರ್ಷ 1,500ಕ್ಕೂ ಹೆಚ್ಚು ಜನಸಂಖ್ಯೆಯ ನಮ್ಮ ಸಮುದಾಯ ಬಾಂಧವರು ಇಲ್ಲಿಗೆ ಜಮಾಯಿಸಿದ್ದೇವೆ. ಮತ್ತೊಂದು ಸಂತೋಷದ ವಿಷಯ, 300ರಿಂದ 400 ಜನ ಯುವ ಪೀಳಿಗೆಯನ್ನ ಕರ್ಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಕೃತಿಯನ್ನ ಮುಂದಿನ ಜಗಕ್ಕೆ ಪಸರಿಸಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಆ ಯುವ ಪೀಳಿಗೆಯು ಕೂಡ ನಮ್ಮ ಜೊತೆಯಲ್ಲಿ ಇದೆ. ನಾವು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದಿಷ್ಟೇ ಪರಮ ಪೂಜ್ಯರೇ, ನಿಮ್ಮ ಅನುಗ್ರಹ ಎನ್ನುವಂತಹದ್ದು ನಮ್ಮ ಕುಟುಂಬಗಳಿಗೆ ಒಳಿತಾಗ್ಲಿ, ನಮ್ಮ ಸಮುದಾಯಕ್ಕೆ ಒಳಿತಾಗ್ಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಎನ್ನುವಂತಹದ್ದು ಸಿಕ್ಲಿ, ನಮ್ಮ ಸಂಸ್ಕೃತಿಯ ಬೇರುಗಳು ಜಗದಗಲ ಪಸರಿಸಲಿ ಎನ್ನುವಂತ ಅನುಗ್ರಹವನ್ನ ನಾವು ಬೇಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮೆಲ್ಲ ಕಾರ್ಯಗಳಿಗೆ ನಿಮ್ಮ ಅಪಾರವಾದಂತಹ ಪ್ರೋತ್ಸಾಹ ಇದೆ, ಅನುಗ್ರಹ ಎನ್ನುವಂತಹದ್ದಿದೆ. ನಾವು ಯಾವುದೇ ಧಾರ್ಮಿಕ ಕೈಂಕರ್ಯವನ್ನು ಕೈಗೊಂಡವಾಗಲೂ ಕೂಡ ಮೊದಲಿಗೆ ನೆನಪಿಸಿಕೊಳ್ಳುವಂತಹದ್ದು ಶೃಂಗೇರಿಯ ಮಠ. ಶೃಂಗೇರಿಯ ಮಠಕ್ಕೂ ಮತ್ತೆ ಮರಾಠಿ ಬಾಂಧವರಿಗೆ ಅವಿನಾಭಾವವಾದಂತಹ ಸಂಬಂಧ ಇರುವಂತಹದ್ದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತಹ ಪರಂಪರೆ. ಪರಮ ಪೂಜ್ಯರೇ, ಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ಜ್ಞಾನ ನಮ್ಮ ದಾರಿಯಾಗ್ಲಿ, ಭಕ್ತಿ ನಮ್ಮ ಬಲವಾಗ್ಲಿ, ಪರಮ ಪೂಜ್ಯರ ಅನುಗ್ರಹ ಎನ್ನುವಂತಹದ್ದು ನಮಗೆ ದಾರಿದೀಪವಾಗ್ಲಿ, ಸಂಸ್ಕೃತಿ ಎನ್ನುವಂತಹದ್ದು ನಮ್ಮ ಉಸಿರಾಗ್ಲಿ, ನಮ್ಮ ಏಕತೆ ಎನ್ನುವಂತಹದ್ದು ನಮಗೆ ಶಕ್ತಿಯಾಗ್ಲಿ, ಶಾರದಾಂಬೆಯ ಅನುಗ್ರಹ, ಪರಮ ಪೂಜ್ಯರ ಅನುಗ್ರಹ ಎನ್ನುವಂತಹದ್ದು ನಮಗೆ ವರವಾಗ್ಲಿ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಪರಮ ಪೂಜ್ಯರೇ, ಸಮುದಾಯ ಬಾಂಧವರು ಇಷ್ಟು ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂತಹದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂತಹ ಲೋಕೇಶ್ ಅಡಿಗರಿಗೂ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವಂದಿಸಿಕೊಳ್ತಾ ಇದ್ದೇವೆ. ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ನಮ್ಮೆಲ್ಲ ಕಾರ್ಯಗಳು ಈಡೇರಿಕೆ ಆಗಲಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಸಾಷ್ಟಾಂಗವಾಗಿ ನಮಸ್ಕರಿಸಿಕೊಳ್ಳುತ್ತಾ, ನಿಮ್ಮ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿ, ನಮ್ಮ ಎಲ್ಲ ಕುಟುಂಬಗಳಿಗೆ ಸುಖ, ಶಾಂತಿ, ಸಮೃದ್ಧಿ ಎನ್ನುವಂತಹದ್ದು ಸಿಗಲಿ ಅಂತ ಹೇಳ್ತೇನೆ.